ರಾಮಲಿಂಗಾರೆಡ್ಡಿಯವರ ಮನವೊಲಿಸುವಂತಹ ಪ್ರಯತ್ನ ಯಶಸ್ವಿ ಆಯ್ತಾ? ಏನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿಯವರು ಎಲ್ಲೂ ಕೂಡ ಓಪನ್ ಆಗಿ ಹೇಳಿಲ್ಲ, ನಾನು ನನ್ನ ರಾಜೀನಾಮೆ ಪತ್ರವನ್ನು ಹಿಂಪಡ್ಕೋತೀನಿ ಅಥವಾ ನನ್ನ ಕೇಳಿದಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಕೊಟ್ಟಿದ್ದಾರೆ ಅಥವಾ ಹಳೆ ಖಾತೆನೇ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ, ಮುಂದಿನ ದಿನಗಳಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ, ಯಾವುದ್ರ ಬಗ್ಗೆನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಒಂದು ಮಾಹಿತಿಯ ಪ್ರಕಾರ ರಾಮಲಿಂಗಾರೆಡ್ಡಿ ಅವರಿಗೆ ಈ 2 ಖಾತೆಗಳ ಆಫರ್ ಅನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅನ್ನೋದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ಯಾವುದದು 2 ಖಾತೆ? ಕಾಂಗ್ರೆಸ್ನಲ್ಲಿ ಬೆಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವ್ರನ್ನೇನಾದರೂ ಸಮಾಧಾನ ಮಾಡಿ 2 ಖಾತೆಯನ್ನ ಕೊಟ್ಟರೂ ಕೂಡ ಉಳಿದಂಥವ್ರು ಸುಮ್ಮನೆ ಇರ್ತಾರಾ? ಅವರಿಗೆ ಖಾತೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಪಕ್ಷದಲ್ಲಿ ಹಿರಿಯರಿದ್ದೀವಿ, ನಮಗೂ ಕೂಡ ಬದಲಾವಣೆ ಮಾಡಿಕೊಡ್ಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರುತ್ತೆ. ನೋಡಿ, ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ಮನವೊಲಿಕೆಯ ಪ್ರಯತ್ನವೂ ಕೂಡ ಆಗುತ್ತೆ. ನಿನ್ನೆ ಮಧ್ಯಾಹ್ನದಿಂದ ಫೋನ್ ಸ್ವಿಚ್ ಆಫ್ ಮಾಡಿರ್ತಾರೆ, ನಿನ್ನೆ ರಾತ್ರಿ ಬರ್ತಾರೆ ಡಿ.ಕೆ. ಶಿವಕುಮಾರ್ ಅವರು, CM ಡಿ.ಕೆ. ಶಿವಕುಮಾರ್ ಅವರು ಅವರನ್ನ ಭೇಟಿ ಕೂಡ ಆಗ್ತಾರೆ. ಅದಾದ್ಮೇಲೆ ರಾಮಲಿಂಗಾರೆಡ್ಡಿ ಅವರಿಗೆ ಈ 2 ಖಾತೆಗಳ ಆಫರ್ ಕೊಟ್ಟಿದ್ದಾರೆ. ಸೊ ಎಲ್ಲವನ್ನ ಯೋಚನೆ ಮಾಡಿ ಮೋಸ್ಟ್ಲಿ ಸೋಮವಾರ ಹೇಳಬಹುದು ರಾಮಲಿಂಗಾರೆಡ್ಡಿ ಅವರು ಏನು ತಮ್ಮ ಒಪಿನಿಯನ್ ಅನ್ನೋದನ್ನ. ನೋಡಿ, ಕರ್ನಾಟಕ ರಾಜಕೀಯ ಮತ್ತಷ್ಟು ಅಚ್ಚರಿ ಬೆಳವಣಿಗೆ. 2 ದಿನ ಆಗಿರೋದು CM ಆಗಿ ಅಧಿಕಾರ ವಹಿಸಿಕೊಂಡು ಡಿ.ಕೆ. ಶಿವಕುಮಾರ್ ಅವರು 2 ದಿನಕ್ಕೆ ನಾನಾ ರೀತಿಯ ಬದಲಾವಣೆಗಳಾಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ನಿನ್ನೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. 2 ದಿನಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ 3 ವಿಕೆಟ್ ಪತನ, 2 ವಿಕೆಟ್ ಪತನ ಅಂತ ಹೇಳ್ಬಿಟ್ಟು. ಸೊ ಇದೀಗ ಪಕ್ಷದ ನಾಯಕರು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯ ಆಫರ್ಗಳನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ. ಪಕ್ಷದ ಉನ್ನತ ನಾಯಕತ್ವದ ಪರವಾಗಿ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಮನವೊಲಿಸೋದಕ್ಕೆ ಯತ್ನ ಮಾಡಿದ್ದಾರೆ. ಸೊ ಆ ಮನವೊಲಿಕೆಯ ಯತ್ನಕ್ಕೆ ಒಪ್ಕೊಂಡಿದ್ದಾರಾ ರಾಮಲಿಂಗಾರೆಡ್ಡಿ ಅವರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಲ್ಲದೆ 2 ಮಹತ್ವದ ಖಾತೆಗಳನ್ನು ಕೊಡುವಂತಹ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಸೊ ಹಾಗಾದರೆ ಯಾವುದದು? ನೋಡಿ, ಮಾಹಿತಿಯ ಪ್ರಕಾರ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ದಯವಿಟ್ಟು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳಿ, ನೀವು ಪಕ್ಷದಲ್ಲಿ ಹಿರಿಯರಿದ್ದೀರಿ, ನಿಮ್ಮ ಮನಸ್ಸಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ನೋವುಂಟು ಮಾಡಲ್ಲ, ಯಾಕಂದರೆ 7 ರಿಂದ 8 ಬಾರಿ ಶಾಸಕರಾಗಿದ್ದಂಥವರು ನೀವು ಕಂಟಿನ್ಯೂಸ್ ಆಗಿ ಜಯನಗರದಲ್ಲಿ ಮತ್ತು BTM ಲೇಔಟಲ್ಲಿ ಗೆದ್ಕೊಂಡು ಬರ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮಂಥ ಹಿರಿಯರ ಅವಶ್ಯಕತೆ ಪಕ್ಷಕ್ಕಿದೆ. ಸೊ ಮುಂಬರುವಂತಹ ಚುನಾವಣೆಯನ್ನು ನಾವು ಒಟ್ಟಿಗೆ ಎದುರಿಸಬೇಕು, ಹಾಗಾಗಿ ದಯವಿಟ್ಟು ನೀವು ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ಳಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಅಲ್ಲದೆ ಸಹಕಾರ ಖಾತೆಯನ್ನು ನಿಮಗೂ ಕೂಡ ಕೊಡಲಾಗುತ್ತೆ, ಮುಜರಾಯಿ ಖಾತೆ, 2 ಇಲಾಖೆಗಳ ಸಚಿವ ಸ್ಥಾನವನ್ನು ಒಟ್ಟಿಗೆ ವಹಿಸಿಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಹಿರಿತನ, ಪ್ರಾಮಾಣಿಕತೆ, ನೀವು ತೋರುವಂತಹ ಪಕ್ಷ ನಿಷ್ಠೆ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ನಿಮ್ಮಿಂದಲೇ ಬೆಂಗಳೂರಲ್ಲಿ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಮಟ್ಟದಲ್ಲಿದೆ ಅಂತ ಕಾರಣ ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು, ಯಾಕಂದರೆ ಈಗ ರಾಮಲಿಂಗಾರೆಡ್ಡಿ ಅವರನ್ನೇನಾದರೂ ನಿಷ್ಠುರ ಮಾಡ್ಕೊಂಡ್ರೆ ಮುಂಬರುವಂತಹ GBA ಚುನಾವಣೆಗೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳೋದಂತೂ ಪಕ್ಕ. ಹಾಗಾಗಿ ನಿಮ್ಮನ್ನ ಕಡೆಗಣಿಸುವಂತಹ ಪ್ರಶ್ನೆಯೇ ಇಲ್ಲ, ಪಕ್ಷಕ್ಕೆ ನಿಮ್ಮ ಅಗತ್ಯತೆ ಬಹಳಷ್ಟಿದೆ. ಸೊ 2 ಖಾತೆ ಪಡೆದು ದಯವಿಟ್ಟು ಸಹಕರಿಸಿ ಅಂತ ಹೇಳಿ ಸುರ್ಜೇವಾಲಾ ಅವರು ಮನವೊಲಿಸುವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಸೊ ರಾಮಲಿಂಗಾರೆಡ್ಡಿ ಅವರಿಗೆ 2 ಖಾತೆಯ ಆಫರನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಈ ಆಫರನ್ನು ತಿರಸ್ಕಾರ ಮಾಡ್ತಾರೋ ಅಥವಾ ಈ ಆಫರನ್ನು ಅವರು ಒಪ್ಕೊಳ್ತಾರಾ? ಆಫರನ್ನು ಏನಾದರೂ ತಿರಸ್ಕಾರ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎಲ್ಲದರ ನಡುವೆ ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾ ಅವರ ಆಫರ್ ಕೊಟ್ಟಿದ್ದನ್ನು ತಿರಸ್ಕರಿಸಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಒಟ್ಟಿಗೆ ತೆಗೆದುಕೊಳ್ಳುವ ವಿಚಾರದಲ್ಲೋ ಅಥವಾ ತಮ್ಮ ಆತ್ಮತೃಪ್ತಿ, ಸ್ವಾಭಿಮಾನ, ರಾಜಕೀಯ ತತ್ವಗಳ ಕಾರಣಕ್ಕೋ ಸೊ ಈ ಒಂದು ಪ್ರಸ್ತಾಪವನ್ನು ಅವರು ಒಪ್ಪಿಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ ಒಂದಷ್ಟು ಗೊಂದಲಗಳಂತೂ ಇದ್ದೇ ಇದೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಎಂಟ್ರಿ ಆಗ್ತಾರೆ. ಸೊ ಮಧ್ಯ ಪ್ರವೇಶ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗಬಹುದು?
ಸೊ ಎಲ್ಲದಕ್ಕೂ ಉತ್ತರ ಸೋಮವಾರದ ಒಳಗಡೆ ಖಂಡಿತವಾಗ್ಲೂ ಕೂಡ ಗೊತ್ತಾಗುತ್ತೆ. ಮನವೊಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿರೋದ್ರಿಂದ ಆ ಮನವೊಲಿಸುವಂತಹ ಪ್ರಯತ್ನ ವಿಫಲ ಆಗಿದೆಯಾ ಅಥವಾ ಸಫಲ ಆಗುತ್ತಾ? ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಬಹಳ ಒಳ್ಳೆ ರೀತಿಯ ಸ್ನೇಹಿತರು ಅಂತ ಹೇಳಿ. ಆ ಸ್ನೇಹಿತನ ಮಾತಿಗೆ ಬೆಲೆ ಕೊಡ್ತಾರಾ ರಾಮಲಿಂಗಾರೆಡ್ಡಿ ಅವರು? ಈಗೇನು ಸುರ್ಜೇವಾಲಾ ಅವರು ಆಫರ್ ಕೊಟ್ಟಿದ್ದಾರೆ, 2 ಖಾತೆಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾರಾ ಅಥವಾ ಕೊಟ್ಟಿರುವಂತಹ ಖಾತೆಯನ್ನೇ ಮಾಡ್ಕೊಂಡು ಹೋಗ್ತಾರಾ? ಏನಾಗಬಹುದು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸೋಮವಾರದ ಒಳಗಡೆ ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ.